ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ರಾಜಸ್ಥಾನಿ ಚಾಯ್. ಈ ರಾಜಸ್ಥಾನಿ ಚಾಯ್ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿಗಿಂತ ಈಸಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊರಿ. ರಾಜಸ್ಥಾನಿ ಚಾಯ್ಗೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದರೆ ಹಾಲು. ಇಲ್ಲಿ ನಾನು 1 ಗ್ಲಾಸಷ್ಟು ಹಾಲು ತೊಗೊಂಡಿನಿ. ನೀವು ಬೇಕಂದರೆ ಜಾಸ್ತಿ ಕಮ್ಮಿನೂ ತೊಗೋಬೋದು. ಆಮ್ಯಾಗ ಸಕ್ರೆ, ಇಲ್ಲಿ ನಾನು 4 ಚಮಚಷ್ಟು ಸಕ್ರೆ ತೊಗೊಂಡಿದ್ದೈತಿ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ಸಕ್ರೆ ತೊಗೋಬೋದು. ಆಮ್ಯಾಗ 2 ಚಮಚಷ್ಟು ಚಾಪುಡಿ, 3 ತುಕಡಿಯಷ್ಟು ಶುಂಠಿ ರೀ. ಆಮ್ಯಾಗ 4 ಏಲಕ್ಕಿ, ಅರ್ಧ ಚಮಚಷ್ಟು ಬಡೆ ಸೊಂಪು. ಆಮ್ಯಾಗ ಒಂದು ಸಣ್ಣ ತುಕಡಿ ಜಾಜಿಕಾಯಿ ಅಂತಾರಲ್ರಿ, ಅದು ತೊಗೊಂಡಿದ್ದೈತಿ. ಇದು ಹಿಂದಿನಾಗೂ ಜಾಯ್ಫಲ್ ಅಂತಾರ್ರಿ. ಇದು ನೋಡ್ರಿ, ನೀವು ನೋಡ್ಲಿಕ್ಕತ್ತಿರಲ್ಲ. ಎಬ್ಸೂರು ಅಂಗಡಿ ಆಗಿರಲಿ, ಮಸಾಲೆ ಅಂಗಡಿ ಆಗಿರಲಿ ಸಿಗ್ತೈತ್ರಿ. ಜಾಜಿಕಾಯಿ ಒಂದು ಸಣ್ಣ ತುಕಡಿ ತೊಗೊಂಡಿದ್ದೈತಿ. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಮೊದಲಿಗೊಂದು ಜಾರ್ ತೊಗೊಳ್ಳೋಣ್ರಿ. ಇಲ್ಲಿ ನಾನು ಒಂದು ಸಣ್ಣ ಜಾರ್ ತೊಗೊಂಡಿದ್ದೈತಿ. ಇವಾಗ ಇದ್ರೊಳಗೆ ಸಕ್ರೆ ಹಾಕೊಂಡ್ರಿ. ಆಮ್ಯಾಗ ಬಡೆ ಸೊಂಪು ಹಾಕೋಣ, ಜಾಜಿಕಾಯಿ ಹಾಕೊಂಡ್ರಿ, ಜಾಯ್ಫಲ್ ಅಂತಾರಲ್ಲ ಅದು. ಆಮ್ಯಾಗ ಶುಂಠಿ ಹಾಕೊಂಡ್ರಿ, ಏಲಕ್ಕಿ. ಇವಾಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರೋಣ್ರಿ. ಏಲಕ್ಕಿ, ಬಡೆ ಸೊಂಪು, ಶುಂಠಿ ಐತಲ್ರಿ, ಕಮ್ಮಿ ಕ್ವಾಂಟಿಟಿ ಒಳಗೆ ಐತೆ ಅಂತೇಳಿ ಸಕ್ಕರೆ ಹಾಕಿ ಪೌಡ್ರ್ ಮಾಡ್ಲಿಕ್ಕತ್ತೀವಿ. ಒಂದು ವೇಳೆ ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳೋದಿದ್ರಲ್ಲ, ಇದಿಷ್ಟ ನೀವು ಏಲಕ್ಕಿ, ಶುಂಠಿ, ಬಡೆ ಸೊಂಪು ಪೌಡ್ರ್ ಮಾಡ್ಕೊಂಡು ಇಡ್ಬೋದ್ರಿ. ಒಂದೇ ಟೈಮಿಗೆ ಮಾಡ್ಲಿಕ್ಕತ್ತೀವಿ ಅಂತೇಳಿ ಸಕ್ಕರೆ ಹಾಕಿ ಪೌಡ್ರ್ ಮಾಡೋದ್ರಿ. ನೀವು ಇಷ್ಟ ಪೌಡ್ರ್ ಮಾಡಿದ್ರೆ ಏನಾಗ್ತದ್ರಿ, ಪೌಡರ್ ಆಗೋದಿಲ್ಲ. ಹಂಗಂತೇಳಿ ಸ್ವಲ್ಪ ಸಕ್ಕರೆ ಹಾಕಿ ಪೌಡ್ರ್ ಮಾಡ್ಬೇಕ್ರಿ. ಇಲ್ಲಿ ನೋಡಿರಿ, ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ಬರ್ರಿ. ಮತ್ತು ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಆಮ್ಯಾಗ ಚಹಾ ಮಾಡೋ ಬೊಗಣಿ ಇಡೋಣ್ರಿ. ಇಲ್ಲಿ ನೋಡ್ರಿ, ಇವಾಗ ಇದ್ರೊಳಗೆ 1 ಗ್ಲಾಸಷ್ಟು ನೀರು ಹಾಕೋಣ. ಕ್ವಾಂಟಿಟಿ ಪ್ರಕಾರ ನಾ 1 ಗ್ಲಾಸಷ್ಟು ನೀರು ಹಾಕೀನಿ. ಆಮ್ಯಾಗ ಚಹಾ ಪುಡಿ ಹಾಕೋಣ. ಇವಾಗ ಇದ್ರೊಳಗೆ ಸಣ್ಣ ಜಾರ್ನಾಗ ಇದೇನು ಪೌಡ್ರ್ ಮಾಡ್ಕೊಂಡಿದ್ವಲ್ರಿ ನಾವು, ಸಕ್ರೆ, ಏಲಕ್ಕಿ, ಶುಂಠಿದು, ಅದು ಇವಾಗ ಹಾಕೊಂಡ್ರಿ. ಇದು ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಕಾಣಿಸ್ಲಿಕ್ಕತ್ತೈತಿ. ಯಾಕಂದ್ರೆ ಸಕ್ರೆನ ಬಂದು ಪೌಡ್ರ್ ಮಾಡಿದ್ರಲ್ಲ, ಕ್ವಾಂಟಿಟಿ ಜಾಸ್ತಿ ಅನಿಸ್ತೈತ್ರಿ. ಇವಾಗ ಸಕ್ರೆ ಪುಡಿ ಎಲ್ಲ ಹಾಕ್ಬಿಡೋಣ. ಇವಾಗ 1 ಚಮಚ ತೊಗೊಂಡು ಇದೇನು ಸಕ್ರೆ ಪುಡಿ ಐತಲ್ರಿ, ಅದನ್ನ ಇವಾಗ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಪ್ರೊಸೆಸ್ ಬಂದು ನಾವು ಡಿಕಾಷನ್ ಮಾಡ್ಲಿಕ್ಕತ್ತೀವ್ರಿ. ನಾವು ಡೈರೆಕ್ಟಾಗಿ ಹಾಲು ಹಾಕಿದ್ರಲ್ಲ, ಚಹಾ ಅಷ್ಟೇನು ಚಲೋ ಇರೋದಿಲ್ಲ ರೀ. ಹಂಗಂತೇಳಿ ಮೊದಲಿಗೆ ನಾವು ಡಿಕಾಷನ್ ಮಾಡ್ಕೊಳ್ಳೋಣ. ಡಿಕಾಷನ್ ಮಾಡ್ಕೊಂಡ್ಮ್ಯಾಗ ಆಮ್ಯಾಗ ಹಾಲು ಹಾಕೋಣ. ಫ್ರೆಂಡ್ಸ್, ಇಲ್ಲಿ ನಾನು 1 ಗ್ಲಾಸಷ್ಟು ನೀರು ತೊಗೊಂಡಿನಲ್ಲ, 1 ಗ್ಲಾಸಷ್ಟು ನೀರು ಇರೋದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬೇಕು. ಅಂದರೆ ಡಿಕಾಷನ್ ಆಗ್ಬೇಕ್ರಿ. ಆಮ್ಯಾಗ ನಾವು ಹಾಲು ಹಾಕ್ಬೋದು. ಒಮ್ಮಿಕ್ಲನ್ ಡೈರೆಕ್ಟಾಗಿ ನೀವು ಹಾಲು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಇವಾಗ ಬಂದು ನಾವು ಡಿಕಾಷನ್ ಚಲೋ ಕುದಿಸ್ಕೊಳ್ಳೋಣ್ರಿ. 1 ಗ್ಲಾಸ್ ಇರೋ ಡಿಕಾಷನ್ ಬಂದು ಅರ್ಧ ಗ್ಲಾಸಷ್ಟು ಡಿಕಾಷನ್ ಆಗಬೇಕು. ನೋಡಿರಿ, 2 ನಿಮಿಷಕ್ಕೆ ಒಂದು ಚಮಚ ತೊಗೊಂಡು ಹಿಂಗೆ ಮಿಕ್ಸ್ ಮಾಡ್ಕೊತಿರ್ಬೇಕ್ರಿ. ಯಾಕಂದರೆ ಇದು ನೊರೆ ಐತಲ್ಲ, ಇದೇನು ಬುರುಗಂತಾರಲ್ಲ, ಅದೆಲ್ಲ ಪೂರ್ತಿ ಮಿಕ್ಸ್ ಆಗಬೇಕ್ರಿ. ಆವಾಗ ಡಿಕಾಷನ್ ಚಲೋ ಆಗ್ತೈತಿ. ಫ್ರೆಂಡ್ಸ್, ಡಿಕಾಷನ್ ಅಂತೂ ಚಲೋ ಕುದ್ದೈತ್ರಿ. ಇವಾಗ ಇದ್ರೊಳಗೆ ನೋಡ್ರಿ ಹಾಲು ಹಾಕೋಣ. ಇದೇನು 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ವಲ್ಲ, ಅದು ಹಾಕೋಣ. ಫ್ರೆಂಡ್ಸ್, ಹಾಲು ಹಾಕಿದ್ಮ್ಯಾಗ ನೀವು ಒಂದೇ ಕುದಿ ಅಂದರೆ 1 ಸರಿ 2 ಸರಿ ಹಿಂಗೆ ಕುದ್ದ ಮ್ಯಾಗ ಕೆಳಗೆ ಇಳಿಸ್ಬಾರ್ದ್ರಿ. ಏಲಕ್ಕಿ, ಶುಂಠಿ, ಇದೇನು ಬಡೆ ಸೊಂಪೆಲ್ಲ ಹಾಕಿದ್ವಲ್ಲ ನಾವು, ಅದ್ರದ್ದು ಫ್ಲೇವರ್ ಎಲ್ಲ ಚೆನ್ನಾಗಿ ಹೋಗ್ಬೇಕ್ರಿ. ಹಂಗಂತೇಳಿ ಚಲೋ ಕುದಿಸ್ಬೇಕ್ರಿ. ಆವಾಗ ಟೇಸ್ಟ್ ಬರೋದ್ರಿ. ರಾಜಸ್ಥಾನಿ ಚಾಯ್ದು ಆವಾಗ ಟೇಸ್ಟ್ ಬರೋದ್ರಿ. ಹಂಗಂತೇಳಿ ಚಲೋ ಕುದಿಸ್ಬೇಕ್ರಿ. ಬರ್ರಿ ಇವಾಗ ಇದನ್ನು ಚಲೋ ಕುದಿಸೋಣ. ಆಮ್ಯಾಗ ಹೆಂಗೆ ಆಗ್ತೈತೆ ಅಂತೇಳಿ ನೋಡೋಣ. ಫ್ರೆಂಡ್ಸ್, ನೀವು ಚಹಾ ಮಾಡೋವಾಗ ಗ್ಯಾಸ್ನ ಬಂದು ನೀವು ಮೀಡಿಯಮ್ ಫ್ಲೇಮ್ ಇಲ್ಲಕಂದ್ರೆ ಲೋ ಫ್ಲೇಮ್ನಾಗ ಇಡ್ರಿ. ಒಮ್ಮಿಕ್ಲನ್ನ ಹೈ ಫ್ಲೇಮ್ ಅಂತೂ ಇಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಗ್ಯಾಸ್ ಕಟ್ಟಿ ಎಲ್ಲ ಹಾಳಾಗ್ಬಿಡ್ತೈತ್ರಿ. ಮಾಡಿದ ಚಹಾನು ವೇಸ್ಟ್ ಆಗ್ತೈತಿ. ಹಂಗಂತೇಳಿ ಮೀಡಿಯಮ್ ಲೋ ಅಂತೂ ನೀವು ನೋಡ್ಕೊತಿರ್ಬೇಕ್ರಿ. ಈ ಚಹಾ ಆಗೈತೆ ಅಂತೇಳಿ ನೀವು ಹೆಂಗೆ ಕಂಡುಹಿಡಿತೀರಂದ್ರೆ, ಇದೇನು ನೊರೆ ಐತಲ್ರಿ, ಬುರುಗಂತಾರಲ್ಲ, ಅದು ಬಂದು ಪೂರ್ತಿ ಕಮ್ಮಿ ಆಗಿಬಿಡ್ತೈತ್ರಿ. ಆವಾಗ ನೀವು ಕಂಡುಹಿಡಿಬೋದು ಚಹಾ ಆಗೈತೆ ಅಂಥೇಳಿ. ಇದೊಂದು ಟಿಪ್ಸ್ ರೀ ನಿಮ್ಗೆ. ಫ್ರೆಂಡ್ಸ್, ರಾಜಸ್ಥಾನಿ ಚಹಾ ಅಂತೂ ರೆಡಿ ಐತ್ರಿ. ಇವಾಗ ಗ್ಯಾಸ್ ಬಂದ್ ಮಾಡಿ ಸರ್ವ್ ಮಾಡೋಣ. ಫ್ರೆಂಡ್ಸ್, ರೆಡಿ ಐತ್ರಿ ರಾಜಸ್ಥಾನಿ ಚಾಯ್. ಈ ರಾಜಸ್ಥಾನಿ ಚಾಯ್ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ, ಹೆಂಗಾಗೈತಿ ರಾಜಸ್ಥಾನಿ ಚಾಯ್ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.